ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಸುದ್ದಿಗಳು ಬರೋದಿದೆ. ಖಂಡಿತ ಈ ಇವೆಂಟ್ ಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತವೆ. ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ 5 ಡೇಸ್ ಅಲ್ಲಿ ನೋಡಬಹುದು 1.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ, ಬಟ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಹಾಗಾಗಿ ಓವರ್ ಆಲ್ ವೀಕ್ಲಿ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. 292 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು 925 ಪಾಯಿಂಟ್ಸ್ ಅಥವಾ 1.11% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ವಾರ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು, ಬಟ್ ಈ ವಾರ ವೀಕ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು. ಶುಕ್ರವಾರದ ಸೆಷನ್ ಅಲ್ಲಿ 279 ಪಾಯಿಂಟ್ಸ್ ಅಥವಾ 0.63% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಟ್ರೆಂಡ್ ನೆಗೆಟಿವ್ ಇದೆ. 431 ಪಾಯಿಂಟ್ಸ್ ಅಥವಾ 0.96% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 45 ಪಾಯಿಂಟ್ಸ್ ಅಥವಾ 0.2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಇದೆ. ನಿಯರ್ಲಿ 0.5% ಅಥವಾ 94 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಾಸ್ಡಾಕ್. ಡೌ ಜೋನ್ಸ್ ಅಲ್ಲಿ ವೀಕ್ಲಿ ನೆಗೆಟಿವ್ ಇದ್ರೂ ಕೂಡ ನಾಸ್ಡಾಕ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಮ್ಮ ಮಾರ್ಕೆಟ್ ನೆಗೆಟಿವ್ ಇದೆ, ಡೌ ಜೋನ್ಸ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ನಾಸ್ಡಾಕ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ಲಾಸ್ಟ್ ವೀಕ್ ಟೆಕ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು, ಇನ್ಕ್ಲೂಡಿಂಗ್ ಎನ್ವಿಡಿಯಾ. ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಅಂತಾನೆ ಹೇಳ್ಬೋದು. ಜೊತೆಗೆ ಎನ್ವಿಡಿಯಾ $4 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿರೋ ಬಗ್ಗೆ ಕೂಡ ಕವರ್ ಮಾಡಿದ್ದೇನೆ. ಮೊದಲ ಕಂಪನಿ ಆಗಿದೆ $4 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿರೋದು. ಜೊತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು. ಅದರಲ್ಲೂ ಕ್ರೆಡಿಟ್ ವೀರ ಡೊನಾಲ್ಡ್ ಟ್ರಂಪ್, ನಾನು ಟ್ಯಾರಿಫ್ ಜಾಸ್ತಿ ಮಾಡ್ತಿರೋದೇ ಎನ್ವಿಡಿಯಾದ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ ಅನ್ನುವಂತ ಕ್ರೆಡಿಟ್ ಅನ್ನು ಕೂಡ ತಗೊಂಡಿದ್ರು. ಒಟ್ಟಿನಲ್ಲಿ ಅಮೆರಿಕದಲ್ಲಿ ಅಥವಾ ಪ್ರಪಂಚದಲ್ಲಿ ಏನೆಲ್ಲ ಒಳ್ಳೇದಾಗುತ್ತೋ ಅದಕ್ಕೆಲ್ಲ ಡೊನಾಲ್ಡ್ ಟ್ರಂಪೇ ಕಾರಣ, ಕೆಟ್ಟದ್ದಾದ್ರೆ ಬೇರೆಯವ್ರ ಕಾರಣ. ಅನ್ನೋ ರೀತಿಯಲ್ಲಿ ಕ್ರೆಡಿಟ್ ತಗೊಳ್ತಿರ್ತಾರೆ ನಮ್ಮ ಟ್ರಂಪ್ ಅಣ್ಣ. ನೋಡೋಣ ಈ ಕ್ರೆಡಿಟ್ ಎಲ್ಲಿವರೆಗೂ ಸಿಗುತ್ತೆ ಟ್ರಂಪ್ ಅಣ್ಣಂಗೆ ಅಂತ. ಒಟ್ಟಿನಲ್ಲಿ ಎನ್ವಿಡಿಯಾದ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ತಾವು ಕ್ರೆಡಿಟ್ ಅನ್ನ ತಗೊಂಡಿದ್ದಾರೆ. ಒಟ್ಟಿನಲ್ಲಿ ನಾಸ್ಡಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಟ್ರಂಪ್ ಟ್ಯಾರಿಫ್ಸ್ ಈ ವಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಈಗಾಗಲೇ ಹಲವು ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಯುರೋಪಿಯನ್ ಯೂನಿಯನ್ ಹಾಗೂ ಮೆಕ್ಸಿಕೋದ ಮೇಲೆ 30% ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ವಿರುದ್ಧವಾಗಿ ನೀವೇನಾದ್ರೂ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ರೆ 30% ಗೆ ನೀವು ಎಷ್ಟು ಅನೌನ್ಸ್ ಮಾಡ್ತಿರೋ ಅಷ್ಟನ್ನ ಆಡ್ ಮಾಡ್ತೀವಿ ಅನ್ನುವಂತ ಧಮಕಿಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಯುರೋಪಿಯನ್ ಯೂನಿಯನ್ ಮಾತುಕತೆಗಳನ್ನ ಅರ್ತಿತ್ತು, ಅದು ಸಕ್ಸಸ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಮೇಲೆ ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ. ನೋಡೋಣ, ಯಾಕಂದ್ರೆ ಜಾರಿಗೆ ಬರೋದು ಆಗಸ್ಟ್ 1ರಿಂದ ಎಲ್ಲ ಟ್ಯಾರಿಫ್ಸ್ ಕೂಡ. ಅಷ್ಟರಲ್ಲಿ ಏನಾದ್ರು ಯೂ ಟರ್ನ್ ಹೊಡಿತಾರ ಟ್ರಂಪ್ ಅಣ್ಣ ಅಂತ. ಹಾಗೆ ಇಂಡಿಯಾದ ಜೊತೆ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ. ಹಾಗೆ ನಿನ್ನೆ ಸಂಜೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಅದರಲ್ಲಿ ಬಿಲೋ 20% ಇರಬಹುದು ಅನ್ನುವಂತ ಸುದ್ದಿಗಳು ಬರ್ತಿದೆ. ಬಟ್ ಅಷ್ಟು ಕಡಿಮೆ ಅನೌನ್ಸ್ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಅನೌನ್ಸ್ ಆಗಿರೋದ್ರಲ್ಲಿ 25% ಕಡಿಮೆ, ಅದಕ್ಕಿಂತ ಕಡಿಮೆ ಯಾವ ದೇಶದ ಮೇಲೂ ಅನೌನ್ಸ್ ಆಗಿಲ್ಲ. ಹಾಗಾಗಿ ನೋಡೋಣ, ಇನ್ ಕೇಸ್ 20% ಅಂದ್ರೂ ಕೂಡ ಬೆಟರೇ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ 20% ಯಾವ ದೇಶದ ಮೇಲೂ ಅನೌನ್ಸ್ ಮಾಡಿಲ್ಲ. 25, 30, 35, 40% ಈ ರೀತಿ ಇದೆ. ನೋಡೋಣ, ಇನ್ ಕೇಸ್ ಅದ್ರ ಬಗ್ಗೆ ಏನಾದ್ರೂ ಔಟ್ಕಮ್ ಬಂದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಜೊತೆಗೆ ಒಂದಷ್ಟು ಅನ್ಸರ್ಟೈನಿಟೀಸ್ ಕಡಿಮೆ ಆಗುತ್ತೆ. ಕ್ಲಾರಿಟಿ ಸಿಗುತ್ತೆ, ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಆಗುತ್ತೆ ಟ್ಯಾರಿಫ್ ಡೀಲ್ ಫೈನಲ್ ಆದ್ರೆ. ಹಾಗಾಗಿ ಆ ಕಡೆ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಈ ವಾರ ಪೂರ್ತಿ. ಇನ್ನು ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಡೇಟ್ ನಾವು ನೋಡಬಹುದು July 15th, ಅಂದ್ರೆ ನಾಡಿದ್ದು ಅನೌನ್ಸ್ ಆಗುತ್ತೆ. ಫೋರ್ಕಾಸ್ಟ್ 2.6% ಬರಬಹುದು ಅಂತ ಇದೆ. ಹಿಂದಿನ ಸಲ 2.5 ಫೋರ್ಕಾಸ್ಟ್ ಇತ್ತು, ಬಂದಿದ್ದು 2.4%. ಫೋರ್ಕಾಸ್ಟ್ ಗಿಂತ ಕಡಿಮೆನೆ ಬಂತು, ಅದು ಮಾರ್ಕೆಟ್ ಕೂಡ ಒಳ್ಳೇದು. ಈ ಸಲ 2.6% ಎಸ್ಟಿಮೇಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ನೋಡ್ಬೇಕಾಗುತ್ತೆ. ಇನ್ ಕೇಸ್ ಬಿಗ್ ಡಿಫರೆನ್ಸ್ ಆದ್ರೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ. 2.6 ಅಥವಾ 2.5 ಅಥವಾ 2.7 ಈ ರೀತಿ ಬಂದ್ರೆ ಅಂತ ಬಿಗ್ ಡಿಫರೆನ್ಸ್ ಅನ್ನ ಮಾಡೋದಿಲ್ಲ. ಬಟ್ ಏನಾದ್ರೂ ಜಾಸ್ತಿ ವೇರಿಯೇಷನ್ಸ್ ಆದ್ರೆ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಇನ್ಫ್ಲೇಷನ್ ಡೇಟಾ ಅಂತ. ಇದು ಅಮೆರಿಕದ್ದು. ಇನ್ನು
ನಮ್ಮ ಇಂಡಿಯಾ ಕಡೆ ಬಂದ್ರೆ ನಮ್ಮ ಸಿಪಿಐ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಅದು ನಾಳೆನೆ ಜುಲೈ 14 ನಾಳೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ. ಎಸ್ಟಿಮೇಟ್ ನೋಡಬಹುದು 2.5% ಬರಬಹುದು ಅಂತ ಇದೆ. ತುಂಬಾ ಕಡಿಮೆ ಎಸ್ಟಿಮೇಟ್ ಇದೆ. ಕಳೆದ ಸಲ ಅಂದ್ರೆ ಲಾಸ್ಟ್ ಮಂತ್ 3% ಬರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು, ಬಂದಿದ್ದು 2.82%. ಈಗ 2.5% ಬರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಎಕನಾಮಿಸ್ಟ್ಸ್. ಎಷ್ಟು ಮಟ್ಟಿಗೆ ಇರುತ್ತೆ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಎಸ್ಟಿಮೇಟ್ ಗೆ ತಕ್ಕಂತೆ ಅಥವಾ ಎಸ್ಟಿಮೇಟ್ ಗಿಂತ ಕಡಿಮೆ ಬಂದ್ರೆ ಅದು ಬಹುಶಃ ಪಾಸಿಟಿವ್ ಆಗ್ಬಹುದು. ಬಟ್ ಟ್ರಂಪ್ ಅಣ್ಣನ ಟ್ಯಾರಿಫ್ ಗಳು ಇಲ್ಲಿ ಏನೇ ಪಾಸಿಟಿವ್ ಸುದ್ದಿ ಬಂದ್ರು ಮಾರ್ಕೆಟ್ ನ ಪಾಸಿಟಿವ್ ಆಗಕ್ ಬಿಡ್ತಾ ಇಲ್ಲ. ಇನ್ ಕೇಸ್ ಒಂದಿನ ಪಾಸಿಟಿವ್ ಆದ್ರೂ ನೆಕ್ಸ್ಟ್ ಡೇ ನೆಗೆಟಿವ್ ಆಗ್ತಾ ಇದೆ. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಬರುತ್ತೆ ಡೇಟಾಸ್ ಅಂತ. ಒಟ್ಟಿನಲ್ಲಿ ಬರುವಂತ ಸುದ್ದಿಗಳು ಪಾಸಿಟಿವ್ ಇದ್ರೆ ಇವತ್ತಲ್ಲ ನಾಳೆ ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಅಲ್ಲಿವರೆಗೂ ಕಾಯಬೇಕು ಅಷ್ಟೇ ನಾವು. ನಾಳೆ ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಮೇಲೂ ಕೂಡ ಕಣ್ಣಿಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಮಾರ್ಕೆಟ್ ನ ಮೇಲೆ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇರೋದು ಕಂಪನಿಗಳ ರಿಸಲ್ಟ್ಸ್. ಈ ವಾರದಿಂದ ಬಿಸಿ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಾ ಇದೆ. ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ಈ ವಾರ ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ. ಜೊತೆಗೆ ಎಲ್ಲಾನು ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನೀಸ್ ಆಗಿರ್ತವೆ. ಅದರಲ್ಲೂ ನಿಫ್ಟಿ 50, ಸೆನ್ಸೆಕ್ಸ್ ಈ ರೀತಿಯ ಇಂಡೆಕ್ಸ್ ಅಲ್ಲಿ ಇರುವಂತವು. ಹಾಗಾಗಿ ಇವುಗಳ ಪರ್ಫಾರ್ಮೆನ್ಸ್ ಡೈರೆಕ್ಟ್ಲಿ ಇಂಡೆಕ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವೆಲ್ಲ ಮೇಜರ್ ಕಂಪನೀಸ್ ಇದಾವೆ ಅಂತ ನೋಡಿದ್ರೆ HCL ಟೆಕ್ ನ ರಿಸಲ್ಟ್ ಇದೆ 14ನೇ ತಾರೀಕು ಅಂದ್ರೆ ನಾಳೆ. ನಿಫ್ಟಿ 50 ಅಲ್ಲಿರುವಂತಹ ಸ್ಟಾಕ್. ಹಾಗೆ ನೆಲ್ಕೋ ರಿಸಲ್ಟ್ ಇದೆ, ಓಲಾ ಎಲೆಕ್ಟ್ರಿಕ್ ರಿಸಲ್ಟ್ ಇದೆ, ರ್ಯಾಲಿಸ್ ಇಂಡಿಯಾ ಇದೆ, ಟಾಟಾ ಟೆಕ್ನಾಲಜೀಸ್ ಇದೆ, ತೇಜಸ್ ನೆಟ್ವರ್ಕ್ಸ್ ಇದೆ. ಇವೆಲ್ಲ ನಾಳೆ ಇರುವಂತವು. ಇನ್ನು ಮುಂದಕ್ಕೆ ಹೋದ್ರೆ ನಾಡಿದ್ದು ಅನಂತರ ಬರುವಂತವು ಇದಾವೆ. HDB ಫೈನಾನ್ಷಿಯಲ್ ಸರ್ವಿಸಸ್, HDFC ಲೈಫ್, ICICI ಜನರಲ್ ಇನ್ಶೂರೆನ್ಸ್, ICICI ಪ್ರುಡೆನ್ಶಿಯಲ್, ಜಸ್ಟ್ ಡಯಲ್, ಮಹಾರಾಷ್ಟ್ರ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸ್ವರಾಜ್ ಇಂಜಿನ್ಸ್, ಕಲ್ಪತರು, 361, ಅಲೋಕ್ ಇಂಡಸ್ಟ್ರೀಸ್, ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಇದೆ 17ನೇ ತಾರೀಕು. HDFC AMC ರಿಸಲ್ಟ್ ಇದೆ 17ಕ್ಕೆ. ಇಂಡಿಯನ್ ಹೋಟೆಲ್ಸ್ ರಿಸಲ್ಟ್ ಇದೆ. LTIM ರಿಸಲ್ಟ್ ಇದೆ 17ಕ್ಕೆ. ನ್ಯೂಜನ್ ಸಾಫ್ಟ್ವೇರ್ 17ಕ್ಕೆ. ಪಾಲಿಕ್ಯಾಬ್ ಇಂಡಿಯಾದ ರಿಸಲ್ಟ್ ಕೂಡ 17ಕ್ಕೆ. ವಿಪ್ರೋ ರಿಸಲ್ಟ್ ಇದೆ 18ಕ್ಕೆ. ಬಂಧನ್ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇದೆ 18ಕ್ಕೆ. ಇದು ಕೂಡ ನಿಫ್ಟಿ 50 ಅಲ್ಲಿರುವಂತಹ ಕಂಪನಿ. HDFC ಬ್ಯಾಂಕ್ 19ನೇ ತಾರೀಕಿದೆ. ICICI ಬ್ಯಾಂಕ್ ಕೂಡ 19ನೇ ತಾರೀಕಿದೆ. ಇವುಗಳು ಶನಿವಾರ ರಿಸಲ್ಟ್ ಇರುತ್ತೆ. ಆನಂತರ ರಿಯಾಕ್ಷನ್ ನಮಗೆ ನೆಕ್ಸ್ಟ್ ಮಂಡೇ ನೋಡ್ಲಿಕ್ಕೆ ಸಿಗುತ್ತೆ. ಹೀಗೆ ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಇದೆ ಈ ವಾರ. ಈ ಕಡೆ ತುಂಬಾನೇ ಗಮನ ಇಡಬೇಕಾಗುತ್ತೆ. ಜೊತೆಗೆ ಮಾರ್ಕೆಟ್ ಲೀಡರ್ ಕಂಪನಿಗಳ ರಿಸಲ್ಟ್ಸ್ ಓವರ್ ಆಲ್ ಆ ಸೆಕ್ಟರ್ ಅಲ್ಲಿ ಬರುವಂತ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಮೊನ್ನೆ ಹೇಗೆ TCS ರಿಸಲ್ಟ್ ಓವರ್ ಆಲ್ IT ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತೋ, ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ನ ರಿಸಲ್ಟ್ಸ್, ಅದರಲ್ಲೂ ಎಸ್ಪೆಷಲಿ HDFC ಬ್ಯಾಂಕ್ ನ ರಿಸಲ್ಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಆ ಕಡೆ ಗಮನ ಇಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅಂತ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. 5100 ಕೋಟಿ, DIS 3558 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಜುಲೈ ತಿಂಗಳಲ್ಲಿ 10284 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 12400 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಇಲ್ಲಿಂದ ಇನ್ಫ್ಲೋ ಬರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. FIS ಕಡೆಗಿಂದ ಇನ್ಫ್ಲೋ ಬಂದ್ರೆ ಮಾರ್ಕೆಟ್ ಕೂಡ ಒಂದಷ್ಟು ಸಪೋರ್ಟ್ ಸಿಗುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು, ಒಳ್ಳೆ ಕಮ್ ಬ್ಯಾಕ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವ್ರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ 70-71 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮೊನ್ನೆ ನೋಡಬಹುದು 2.5% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ರೆಡ್ ಸೀನ್ ಅಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸಸ್ ಬಗ್ಗೆ ನ್ಯೂಸ್ ಗಳು ಬಂದಿದ್ವು. ಲಾಸ್ಟ್ ವೀಕ್ ನಾನು ಅದನ್ನ ಕವರ್ ಮಾಡಿದ್ದೆ. ಹಾಗಾಗಿ ಕ್ರೂಡ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇದೆ. ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಅದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಏನಿಲ್ಲ, 70 ರೇಂಜ್ ಅಲ್ಲಿ ಇದೆ, ನಾಟ್ ಎ ಪ್ರಾಬ್ಲಮ್. ಬಟ್ ಸ್ಟಿಲ್ ಕ್ರೂಡ್ ಕಡೆ ಕೂಡ ಗಮನವನ್ನ ಇಡಬೇಕಾಗುತ್ತೆ. ರೆಡ್ ಸೀನ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ರಷ್ಯಾದ ಮೇಲೆ ಏನಾದ್ರೂ ಅಮೆರಿಕ ಮತ್ತೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರೆ ಅದು ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ಬಹುದು ಕ್ರೂಡ್ ಅಲ್ಲಿ. ಹಾಗಾಗಿ ಈ ಕಡೆ ಗಮನ ಇಡಬೇಕಾಗುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಹಲವು IPOಗಳು ಬರ್ತಿದ್ದಾವೆ. ಅಂತೆಮ್ ಬಯೋಸೆನ್ಸಸ್ ನಾಳೆಯಿಂದ ಓಪನ್ ಆಗ್ತಾ ಇದೆ. ಇನ್ನು ಸ್ಮಾರ್ಟ್ ವರ್ಕ್ಸ್ ಕೋವರ್ಕಿಂಗ್ ಸ್ಪೇಸಸ್ ನಾಳೆ ಕ್ಲೋಸ್ ಆಗುತ್ತೆ. ಟ್ರಾವೆಲ್ ಫುಡ್ ಸರ್ವಿಸಸ್ ಈ ವಾರ ಲಿಸ್ಟಿಂಗ್ ಇರುತ್ತೆ. ಈ ಕಡೆ ಕೂಡ ಗಮನ ಹರಿಸಬಹುದು ಯಾವ ರೀತಿ ಇರುತ್ತೆ ಲಿಸ್ಟಿಂಗ್ ಅಂತ. ಇನ್ನು ಡಾಲರ್ ವರ್ಸಸ್ ರುಪಿ. ಡಾಲರ್ ಮೊನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ನೋಡಬಹುದು. ಒಂದಷ್ಟು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಡಾಲರ್ ಅಲ್ಲಿ. ರುಪಿ ಸ್ಟ್ರಾಂಗ್ ಆಗೋದು ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್, ರುಪಿ ವೀಕ್ನೆಸ್ ಆಗೋದು ನೆಗೆಟಿವ್ ಆಗುತ್ತೆ. ಸದ್ಯದ ಮಟ್ಟಿಗೆ ಹಗ್ಗ ಜಗ್ಗಾಟ ನಡೀತಿದೆ 85 ರೇಂಜ್ ಅಲ್ಲಿ. ಈ ಕಡೆ ಕೂಡ ಗಮನವನ್ನ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಗೋಲ್ಡ್ ಮತ್ತೆ 1 lakh ಲೆವೆಲ್ ಅನ್ನ ರೀಕ್ಲೈಮ್ ಮಾಡಿದೆ. ಜೊತೆಗೆ ಟ್ಯಾರಿಫ್ ಸುದ್ದಿಗಳು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ ಮಾರ್ಕೆಟ್ ನ ಮೇಲೆ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಈಗ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಬರ್ತಾ ಇದಾವೆ. ಅವುಗಳಿಂದ ಮಾರ್ಕೆಟ್ ಏನಾದ್ರೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ ಗೋಲ್ಡ್ ಅಲ್ಲಿ ಒಳ್ಳೆ ರ್ಯಾಲಿಯನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ, ಸದ್ಯದ ಮಟ್ಟಿಗೆ ನೋಡಬಹುದು ಮೊನ್ನೆ ಒಂದಷ್ಟು ಕಮ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ, 1.5% ಗಿಂತ ಜಾಸ್ತಿ. ಈ ಕಡೆ ಕೂಡ ಗಮನ ಇಡಬಹುದು. ಟ್ಯಾರಿಫ್ ಅಪ್ಡೇಟ್ ಗಳು ಬಂದಷ್ಟು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ. ಅನು ಫಾರ್ಮಾ ಬೋನಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತೆ. 15 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. 1:1 ರೇಷದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಇನ್ನು ಅಶೋಕ್ ಲೇಲ್ಯಾಂಡ್ ನ ಬೋನಸ್ ಕೂಡ ಇರುತ್ತೆ. 1:1 ರೇಷದಲ್ಲಿ 16 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಶೋಕ್ ಲೇಲ್ಯಾಂಡ್. ಇನ್ನು
IFGL ರಿಫ್ರಾಕ್ಟರೀಸ್ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ 18 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಇಂಡೋ ಥಾಯ್ ಸೆಕ್ಯೂರಿಟಿ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ ಕಂಪನಿ. 18 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಅಂದ್ರೆ ಅವತ್ತು 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು. 1:2 ರೇಷಿಯೋದಲ್ಲಿ ಅಂದ್ರೆ 2 ಶೇರ್ಗಳಿದ್ರೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 18 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ ಮದರ್ಸನ್ ಸುಮಿ ವೈರಿಂಗ್ ಕೂಡ 1:2 ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ. ಅದು ಕೂಡ 2 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಿಮ್ಮ ಹತ್ರ ಯಾವ್ದಾದ್ರು ಸ್ಟಾಕ್ ಇದ್ರೆ ಎಸ್ಪೆಷಲಿ ಬೋನಸ್ ಹಾಗೂ ಸ್ಪ್ಲಿಟ್ ಇರುವಂತ ಡೇಟ್ ನ ನೋಟ್ ಮಾಡ್ಕೊಳ್ಳಿ. ಎಕ್ಸ್ ಡೇಟ್ ನ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಬಟ್ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸಬಹುದು. ಒನ್ಸ್ ಅಡಿಷನಲ್ ಶೇರ್ಗಳು ಬಂದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ತೋರಿಸುತ್ತೆ. ಬಟ್ ಭಯ ಪಡುವಂತದ್ದೇನಿರೋದಿಲ್ಲ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.